ಕೇರಳದಲ್ಲಿ ಹೆಚ್ಚಾಗ್ತಾ ಇದೆ ವೆಸ್ಟ್ ನೈಲ್ ಜ್ವರದ ಪ್ರಕರಣ. ಕೇರಳದ ಜ್ವರದಿಂದ ಕರ್ನಾಟಕ ರಾಜ್ಯದಲ್ಲೂ ಆತಂಕ ಶುರುವಾಗಿದೆ. ಡೆಂಗಿ ಆಯಿತು, ಹಂದಿ ಜ್ವರ ಆಯಿತು, ಕೋಳಿ ಜ್ವರ ಆಯಿತು, ಕೊರೋನಾ ಆಯಿತು, ಈಗ ವೆಸ್ಟ್ ನೈಲ್ ಅಂತ ಬಂದಿದೆ. ನೋಡಿ, ಏನೇ ಬಂದರೂ ಕೇರಳದಿಂದನೇ ಬರುತ್ತೆ. ನಮ್ಮ ದೇಶದಲ್ಲಿ ಅದು ನಮ್ಮ ಕರ್ನಾಟಕಕ್ಕೆ ಕೇರಳ ರಾಜ್ಯವೇ ಕಂಟಕ. ಕೇರಳ ಕರ್ನಾಟಕ ಗಡಿಗಳಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಅನ್ನು ತೆಗೆದುಕೊಂಡಿದೆ. ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಅಧಿಕಾರಿಗಳಿಂದ ತಪಾಸಣೆ ಕೂಡ ನಡೀತಾ ಇದೆ. ಮೈಸೂರಿನ HD ಕೋಟೆ ತಾಲೂಕಿನಲ್ಲಿ ಬರುತ್ತೆ ಇದು ಬಾವಲಿ ಚೆಕ್ ಪೋಸ್ಟ್, ಅಂದರೆ ಬಾರ್ಡರ್. ಇದು ಕೇರಳಕ್ಕೆ ಹೋಗ್ಬೋದು. ಇಲ್ಲಿಂದ ಗ್ರಾಮಗಳಿಗೆ ಭೇಟಿ ನೀಡಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅಂದರೆ ಈ ವೈರಸ್ ಏನಿದೆ ಇದು ಬಂತು ಅಂತ ಹೇಳಿದ್ರೆ ಮಾರಣಾಂತಿಕವಾಗೂ ಕೂಡ ಇದು ಹಾನಿಯನ್ನು ಉಂಟು ಮಾಡುತ್ತೆ. ವೆಸ್ಟ್ ನೈಲ್ ಅನ್ನುವಂತಹ ಒಂದು ಜ್ವರ, ಇದು ಸೊಳ್ಳೆಯಿಂದ ಬರುವಂತಹ ಒಂದು ಕಾಯಿಲೆ, ಇದು ಸಾಂಕ್ರಾಮಿಕ. ಇದು ಈಗಾಗಲೇ ಕೇರಳದಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ. 10 ರಿಂದ 15 ಜನರಿಗೆ ಅಟ್ಯಾಕ್ ಆಗಿದೆ. ಇದು ನಮ್ಮಲ್ಲೂ ಕೂಡ ಈಗ ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ತಾ ಇದೆ. ಹಲವರ ಒಂದು ರಿಪೋರ್ಟ್ ಬರಬೇಕಾಗಿದೆ, ಲ್ಯಾಬ್ ಕಳಿಸಲಾಗಿದೆ ಪುಣೆಗೆ. ಹಾಗಾಗಿ ಇವತ್ತು ಹೊಸ್ಮಾಳ, ತಿಮ್ಮಪಳ್ಳಿ ಹೋಗೋದು ಬರೋದು ಸ್ವಲ್ಪ ನಿಗಾ ಇಡಿ. ಅವ್ರಿಗೇನೋ ಜ್ವರ ಗಿರ ಅಂತ ಬಂದರೆ ಆಸ್ಪತ್ರೆಗೆ ವ್ಯವಸ್ಥೆ ಅದಕ್ಕೆ ಹೇಳಿ, ಸ್ವಲ್ಪ ಜಾಗೃತಿ ಆಗಿದೆ. ಮನೆ ಬಿಟ್ಟು ಹಂಗಲ್ಲ ಕಡೆ ಮಾಡ್ಕೊಂಡು ಎಲ್ಲ ಜನ ಸೇರಿಸಿ ಒಂದು ಹಳ್ಳಿ 2 ಕಡೆ ಮಾಡಿ, 2 ಹಳ್ಳಿ ಮಾಡಿ ಸಾಕು. 2 ಹಳ್ಳಿ ಅಥವಾ ಮ್ಯಾಕ್ಸಿಮಮ್ 3 ಹಳ್ಳಿ ಒಂದು ಮಾಡಿ ಬೆಳಗ್ಗೆ ಇನ್ನೊಂದು ವಾರ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಬಿಟ್ಬಿಡಿ. ಟೈಮಿಂಗ್ ಕಾಂಪ್ರಮೈಸ್ 8 ಗಂಟೆಗೆ ಬಿಡಿ. 4:15 ಇಲ್ಲಿ 4:15 ಇಲ್ಲಿ ಬಿಡಿ. ವಿತಿನ್ 5-5:30 ಅಲ್ಲಿ ಬರ್ತೀವಿ. ಓಕೆ, ಗಾಡಿಲೇ ಬನ್ನಿ, ಗಾಡಿಲೇ ಹೋಗಿ. ಒಂದು ಊಟ ದೇವಸ್ಥಾನ 5000 ರೂಪಾಯಿ. ಅದಕ್ಕೆಲ್ಲ ಸ್ವಲ್ಪ ನೋಡ್ತಾ ಇದೀವಿ, ಯಾವ್ದು ಪಡೋದೇನಿಲ್ಲ. ಎಲ್ಲ ವ್ಯಾಕ್ಸಿನ್ ಹಾಕ್ಸಿದ್ರೆ ಸುತ್ತಮುತ್ತ ವ್ಯಾಕ್ಸಿನ್ ಆಪರೇಷನ್ ಆದ ಕಣಪ್ಪ, ಆಪರೇಷನ್ ಆಗಿದೆ. ಯಾವ ಊರವರಿಲ್ಲ, ಕಂಪ್ನಿಗಳ 1 ರೂಪಾಯಿ, ಪಂಚಾಯತ್ 1 ರೂಪಾಯಿ ಕೊಡಿ. ನೋಡ್ತಾ ಇದೀವಿ, ಯಾವ್ದು ಪಡೋದೇನಿಲ್ಲ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಕರ್ನಾಟಕದ ಪಾಲಕ್ಕೆ ಕೇರಳನೇ ಕಂಟಕ. ನಾವು ಗಮನಿಸಿದ್ದೇವೆ, ಕೊರೋನಾ, ಡೆಂಗಿ, ಹಂದಿ ಜ್ವರ, ಕೋಳಿ ಜ್ವರ ಏನೇ ಬಂದರೂ ಅಲ್ಲಿಂದನೇ ಬರ್ತಾ ಇದೆ. ಈ ವೆಸ್ಟ್ ನೈಲ್ ಅನ್ನುವಂತಹ ಒಂದು ಸಾಂಕ್ರಾಮಿಕ ಏನಿದೆ, ಇದು ಎಷ್ಟು ಭೀತಿಯನ್ನು ಶುರು ಮಾಡಿದೆ, ಮತ್ತೆ ಜಾಗೃತಿ ಕಾರ್ಯ ಯಾವ ರೀತಿ ಸಾಗಿದೆ ಅನ್ನೋದು? ಹೌದು ಪ್ರಭು, ಪ್ರಮುಖವಾಗಿ ಈ ಕೇರಳ ಗಡಿ ಭಾಗದಲ್ಲೇ ಹೆಚ್ಚಿನದಾಗಿ ಆಗಾಗ ಆರೋಗ್ಯ ಅಧಿಕಾರಿಗಳಿರಬಹುದು, ಜೊತೆಗೆ ಈ ಸಿಬ್ಬಂದಿಗಳು ಹೆಚ್ಚಿನದಾಗಿ ತಪಾಸಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಬಂದಂತಹ ಮಹಾಮಾರಿ ಕೊರೋನಾ ಇರಬಹುದು, ಹೀಗೆ ಬಹಳಷ್ಟು ಈ ತರದ ಒಂದು ವೈರಲ್ ಫೀವರ್ ಏನಿರುತ್ತೆ, ಇದೆಲ್ಲವೂ ಕೂಡ ಹೆಚ್ಚಿನದಾಗಿ ಕೇರಳ ಭಾಗದಲ್ಲೇ ಬಂದಿರತಕ್ಕಂಥ ಹಲವು ಉದಾಹರಣೆಗಳು ಇರತಕ್ಕಂಥದ್ದು. ಅದೇ ರೀತಿಯಲ್ಲೇ ಈಗ ಕೇರಳದಲ್ಲಿ ಹೆಚ್ಚುತ್ತಾ ಇರತಕ್ಕಂಥ ವೆಸ್ಟ್ ನೈಲ್ ಜ್ವರ ಏನಿದೆ, ಈ ಪ್ರಕರಣಗಳು ಹೆಚ್ಚಾಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಕೇರಳ ಗಡಿ ಭಾಗಗಳಲ್ಲಿ ಈಗಾಗಲೇ ಎಚ್ಚರಿಕೆಯನ್ನು ವಹಿಸಲಾಗಿರ್ತಕ್ಕಂಥದ್ದು. ಅದೇ ರೀತಿ ಮೈಸೂರು ಜಿಲ್ಲೆಯ ಗಡಿ ಭಾಗ ಆಗಿರ್ತಕ್ಕಂಥ HD ಕೋಟೆ ಭಾಗ ಏನಿದೆ, ಈ ಭಾಗಗಳಲ್ಲಿ ಈಗಾಗಲೇ ಐ ಅಲರ್ಟ್ ಅನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡುವ ಮುಖಾಂತರ ಬಾವಲಿಯ ಚೆಕ್ ಪೋಸ್ಟ್ ಏನಿದೆ, ಈ ಭಾಗಗಳಲ್ಲಿ ಈಗಾಗಲೇ ಆರೋಗ್ಯಾಧಿಕಾರಿಗಳು ತಪಾಸಣೆಗಳನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಗಡಿ ಭಾಗಗಳಲ್ಲಿ ಹೆಚ್ಚಿನದಾಗಿ ಜನಜಾಗೃತಿಯನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಒಂದು ವೇಳೆ ಇದು ಕೇರಳದಿಂದ ಕರ್ನಾಟಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತವೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು. ಹೀಗಾಗಿ ಕೇರಳದಲ್ಲಿ ವೆಸ್ಟ್ ನೈಲ್ ಜ್ವರ ಏನ್ ಕಾಣಿಸ್ಕೊಳ್ತಾ ಇದೆ, ಈ ಒಂದು ಕಾರಣದಿಂದಾಗಿಯೇ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಅಲರ್ಟ್ ಆಗಿರತಕ್ಕಂಥದ್ದು ಸಿಬ್ಬಂದಿಗಳು, ಏನಂದ್ರೆ ಆರೋಗ್ಯ ಸಿಬ್ಬಂದಿಗಳು. ಈ ಹಿಂದೆ ಕೋವಿಡ್ ಜ್ವರ ಇರಬಹುದು, ಹಂದಿ ಜ್ವರ ಇರಬಹುದು, ನಿಫಾ ವೈರಸ್ ಇರಬಹುದು, ಇವೆಲ್ಲವೂ ಕೂಡ ರಾಜ್ಯಕ್ಕೆ ಹರಡಿದಂತದ್ದೇ
ಕೇರಳದಿಂದಾಗಿಯೇ. ಹೀಗಾಗಿಯೇ HD ಕೋಟೆ ಭಾಗದಲ್ಲಿ ಹೆಚ್ಚಿನ ನಿಗಾವನ್ನು ವಹಿಸತಕ್ಕಂತ ಒಂದು ಕೆಲಸವನ್ನ ಈಗ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ವೈರಲ್ ಫೀವರ್ ಯಾವ ರೀತಿಯಾಗಿ ಎಫೆಕ್ಟ್ ಅನ್ನ ಬೀಳುತ್ತೆ, ಜೊತೆಗೆ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಹೇಗಿದ್ದಾವೆ, ಇದೆಲ್ಲದರ ಬಗ್ಗೆಯೂ ಕೂಡ ಜನಸಾಮಾನ್ಯರಿಗೆ ತಿಳಿಯಪಡಿಸುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿಯೇ ಆರೋಗ್ಯಾಧಿಕಾರಿಗಳು ಅಂದ್ರೆ HD ಕೋಟೆ ತಾಲೂಕು ಆರೋಗ್ಯಾಧಿಕಾರಿ ಆಗಿರುವಂತಹ ಡಾಕ್ಟರ್ ರವಿಕುಮಾರ್ ಏನಿದ್ದಾರೆ, ಇವರ ಒಂದು ನೇತೃತ್ವದಲ್ಲಿ ಈಗ ಜನರಿಗೆ ಈ ಒಂದು ವೆಸ್ಟ್ ನೈಲ್ ಜ್ವರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡುವ ಮುಖಾಂತರ ಎಚ್ಚರಿಕೆಯನ್ನು ವಹಿಸಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಏನು ರೋಗ ಲಕ್ಷಣಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ತಕ್ಷಣ ಅವರು ಚಿಕಿತ್ಸೆಗೊಳಗಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ಈಗ ಬರದಿಂದ ಸಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ. ಪಂಚಾಯತಿ ಅವ್ರಿಗೆ ಹೇಳ್ತೀವಿ, ಬಂದು ನಮ್ಮ ಕಾರ್ಯ ಆರೋಗ್ಯ ಇರ್ಬೋದು.